ಕರುನಾಡಿಗೆ ನಮಸ್ಕಾರ. ಒಂದು ಸಣ್ಣ ವಿಡಿಯೋ ನಿಮ್ಮ ಸಲುವಾಗಿ ತೆಗೆದುಕೊಂಡು ಬಂದಿದ್ದೇನೆ. ಏನಪ್ಪ ಸರ್ ಕ್ಲಾಸ್ ಬಿಟ್ಟು ವಿಷಯವನ್ನು ಬಿಟ್ಟು ಬೇರೆನೇ ವಿಡಿಯೋ ಮಾಡ್ತಾರಂತೇಳಿ ಕೆಲವೊಬ್ಬ ವಿದ್ಯಾರ್ಥಿಗಳಿಗೆ ತೊಂದರೆ ಅನಿಸಬಹುದು. ಆದರೂ ಕೂಡ ಈ ವಿಡಿಯೋ ಮಾಡ್ಲಿಕ್ಕೆ ಕಾರಣ ಜಸ್ಟ್ ಇವಾಗ ನನಗೆ ಫೋನ್ ಬಂದಿತ್ತು. ಫೋನ್ ಮಾಡಿ ಅವ್ರು ಮೊದಲು ಬೈದ್ರು, ನಾನು ಗೌರವದಿಂದ ಬೈದ್ರು, ಅವರು ಗೌರವದಿಂದ ನಿಂದನೆ ಮಾಡಿದ್ರು. ಗೌರವ ಕೊಟ್ಟು ನನಗೆ, ಏನ್ ಸರ್ ನಾನು ನಿಮ್ಮ ವಿದ್ಯಾರ್ಥಿ ಅಲ್ಲವೇನು? ಎಲ್ಲರ ಜೊತೆಗೆ ಮಾತಾಡ್ತೀರಿ, ಎಲ್ಲರ ಜೊತೆಗೆ ನಿಮ್ಮ ಸಂಪರ್ಕ ಇದೆ, ಎಲ್ಲರ ಜೊತೆಗೆ ಒಡನಾಟ ಇದೆ, ನಾನೇನು ತಪ್ಪು ಮಾಡಿದ್ದೀನಿ ಸರ್? ಯಾಕೆ ಸರ್ ನೀವು ನನ್ನ ಜೊತೆ ಹೀಗೆ ಮಾಡ್ತಾ ಇದ್ದೀರಾ? ನಾನು ನಿಮ್ಮ ಸ್ಟೂಡೆಂಟ್ ಅಲ್ವಾ ಅಂತೇಳಿ ಜೋರಾಗಿ ಸಿಟ್ಟಿಗೆ ಬಂದು ಮೆಸೇಜ್ ಮಾಡಿದ್ರು. ಆಗಲಿ ಅಂತೇಳಿ ಅವ್ರ ಜೊತೆಗೆ ನಾನು ಮಾತಾಡಿದ ನಂತರ ಆಯ್ತು ಅಂತ ತಿಳ್ಕೊಂಡು ಒಂದು ವಿಡಿಯೋ ಮಾಡ್ಲಿಕ್ಕೆ ನಾನು ನಿಂತಿದ್ದೀನಿ. ಈ ವಿಡಿಯೋ ತಪ್ಪು ಸರಿ ನೀವು ನಿರ್ಧಾರ ಮಾಡಬೇಕು. ಅದ್ರ ವಿಷಯ ಬಿಟ್ಟು ವಿಷಯ ಅಂತ ಹೇಳ್ತಾರೆ ಅಂತೇಳಿ ಬೇರೆ ವಿದ್ಯಾರ್ಥಿಗಳು ಅನಿಸ್ಬೋದು. ಆದರೆ ಈ ವಿಡಿಯೋ ಮಾಡುವ ಒಂದೇ ಒಂದು ಉದ್ದೇಶ ಏನು, 2023ರಲ್ಲಿ ಅಂದ್ರೆ ನಾನು ಕೆಸೆಟ್ ವಿದ್ಯಾರ್ಥಿಗಳ ಸಲುವಾಗಿ ನನ್ನ ಅನುಭವಗಳನ್ನು ಹಂಚಿಕೊಳ್ಳಲು ಪ್ರಾರಂಭ ಮಾಡಿದ್ದೆ. 2023ರ ಕೆಸೆಟ್ ಅಲ್ಲಿ 175 ವಿದ್ಯಾರ್ಥಿಗಳು ಪಾಸ್ ಆಗಿದ್ದರು. ಅವರೆಲ್ಲರ ಬಗ್ಗೆ ನಾನು ವಿಡಿಯೋದೊಳಗೆ ಎಲ್ಲರ ಹೆಸರು ಬೋರ್ಡ್ ಮೇಲೆ ಬರೆದು ಎಕ್ಸ್ಪ್ಲೇನ್ ಮಾಡಿದ್ದೆ ಅವರ ಸಾಧನೆ ಕುರಿತು. ಅದಾದ ನಂತರ 2024ರ ಕೆಸೆಟ್ ಎಕ್ಸಾಮ್ ಅಲ್ಲಿ ಮತ್ತೆ ಭರ್ಜರಿಯಾದ ಯಶಸ್ಸು ನನಗೆ ಸಿಕ್ಕಿತ್ತು. 211 ಸ್ಟೂಡೆಂಟ್ಸ್ ವೇರ್ ಕ್ವಾಲಿಫೈಡ್ ಇನ್ ಕೆಸೆಟ್ ಇನ್ 2024. ಅವ್ರ ಬಗ್ಗೆ, ಅವರ ಪ್ರೇರಣೆಯ ಬಗ್ಗೆ, ಅವರ ಕೆಲಸದ ಬಗ್ಗೆ, ಅವ್ರು ಮಾಡಿದ ಸಾಧನೆ ಬಗ್ಗೆ ವಿಡಿಯೋ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದೆ. ಬಟ್ ಮಾಡೋದು ಆಗ್ಲಿಲ್ಲ ರೀ. ಇನ್ನು 2025 ನಿನ್ನೆ ಅಂತೂ ಔಟ್ ಸ್ಟ್ಯಾಂಡಿಂಗ್ ರಿಸಲ್ಟ್ 419 ಸ್ಟೂಡೆಂಟ್ಸ್ ಆರ್ ಕ್ವಾಲಿಫೈಡ್ ಇನ್ ದಿಸ್ ಕೆಸೆಟ್ ಎಕ್ಸಾಮ್. ಈ ಬಾರಿ 419. ಅವರೆಲ್ಲರ ಬಗ್ಗೆ ವಿಡಿಯೋ ಮಾಡಬೇಕು, ಅವರೆಲ್ಲರ ಕಥೆಯನ್ನ ನಿಮ್ಗೆಲ್ಲರಿಗೆ ಹೇಳಬೇಕು, ಅವರ ಸಾಧನೆ ಕುರಿತು ನಿಮ್ಗೆ ಹೇಳಬೇಕು ಅನ್ನೋ ವಿಚಾರ ಮತ್ತು ಪ್ಲಾನಿಂಗ್ ನಾನು ಮಾಡಿನ್ರಿ. ಆದ್ರೆ ಅವ್ರ ಬಗ್ಗೆ ಹೇಳಕ್ ನನಗೆ ಟೈಮೇ ಸಿಗ್ತಾ ಇಲ್ಲ ರೀ. ಪ್ಲೀಸ್, ಕೆಲಸದ ಇಷ್ಟು ಒತ್ತಡದಲ್ರಿ ನನ್ನ ಮೇಲೆ. ನನ್ನ ಸಮಸ್ಯೆ ನಿಮ್ಗೆ ಹೇಳ್ಕೊಂತ ಕುಳಿತ್ರ ಉಪಯೋಗ ಇಲ್ಲ ರೀ. ಅಷ್ಟು ನಾನು ಕೆಲಸನ ಒತ್ತಡದೊಳಗಿದ್ದೀನಿ. ಆದ್ರೂ ಉಳಿದಿದ್ದ ಸಮಯದೊಳಗೆ ವಿಡಿಯೋ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದೆ. ಈಗ CTET ವಿಡಿಯೋ ಮಾಡಂತೇಳಿ ಕೆಲವೊಬ್ರು ಒತ್ತಾಯ ಮಾಡ್ತಿದ್ದಾರೆ. TET ವಿಡಿಯೋ ಮಾಡ್ರಿ ಸರ್ ಅಂತೇಳಿ, ಅಸಿಸ್ಟೆಂಟ್ ಪ್ರೊಫೆಸರ್ ಸಲುವಾಗಿ ಮಾಡಂತೇಳಿ ಎಲ್ಲರೂ ನೀವು ಹೇಳ್ತೀರಿ. ಮತ್ತೆ ನೀವು ಹೇಳ್ದಂಗೆ ನನಗೆ ಕೇಳೋದು ಆಗಂಗಿಲ್ರಿ. ನೀವು ಹೇಳಿದ ಹಾಗೆ ನನಗೆ ಕೇಳೋಕ್ ಆಗಂಗಿಲ್ಲ. ಯಾಕಂದ್ರೆ ನಾನು ನನ್ನ ಕೆಲಸನ ಒತ್ತಡದೊಳಗಿದ್ದೇನೆ. ಹೀಗಾಗಿ ಪ್ಲೀಸ್ ನನಗೆ ಟೈಮ್ ಸಿಕ್ಕಂಗೆ ನಾನು ವಿಡಿಯೋ ಮಾಡ್ತೀನಿ ರೀ. ಆಮೇಲೆ ನನಗೆ ಟೈಮ್ ಇದ್ದಕ್ರೆ ನಿಮ್ಮ ಜೊತೆ ಫೋನ್ದಾಗ ಮಾತಾಡ್ತೀನಿ. ನಾನು ಅಹಮದಿಂದ ಸೊಕ್ಕಿನಿಂದ ಮಾತಾಡ್ರಿ. ನೀವು ಫೋನ್ ಮಾಡಿದಾಗ ನಾನು ಫೋನ್ ರಿಸೀವ್ ಮಾಡಲಿಲ್ಲ, ನೀವು ಫೋನ್ ಮಾಡಿದಾಗ ನಾನು ನಿಮ್ಮ ಜೊತೆ ಮಾತಾಡಲಿಲ್ಲ, ನೀವು ಫೋನ್ ಮಾಡಿದಾಗ ನಿಮಗೆ ಸ್ವಲ್ಪ ಇರಿಟೇಟ್ ಅನಿಸ್ತದೆ. ಏನು ದನ ಏನು ಭಾಳ ಭಾರಿ ಅದನ ಸರ್, ಇಷ್ಟು ಸಲ ಫೋನ್ ಮಾಡಿದ್ರೆ ಫೋನ್ ಎತ್ತಂಗಿಲ್ಲ ಅಂತೇಳಿ ದಯವಿಟ್ಟು ತಪ್ಪಂತೂ ತಿಳ್ಕೊಬೇಡ್ರಿ. ನಾನು ಇಲ್ಲಿ ಕೈ ಮುಗಿದು ವಿನಂತಿ ರೀ, ನನಗೆ ಫೋನ್ ಮಾಡಿ ನನ್ನ ಜೊತೆ ಮಾತಾಡ್ಬೇಕಂತ ದಯವಿಟ್ಟು ನೀವು ಹಾಗೇನು ಇದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ತಪ್ಪಂತೂ ತಿಳ್ಕೊಬೇಡ್ರಿ. ನಾನು ಕೈ ಮುಗಿದಲ್ಲಗತ್ತೀನಿ ರೀ. ಅಹಮದಿಂದ ನಿಮ್ಮ ಫೋನ್ ನಾನು ರಿಸೀವ್ ಮಾಡ್ತಾ ಇಲ್ಲ, ಕೆಲಸನ ಒತ್ತಡದೊಳಗ್ರಿ. ಆಮೇಲೆ ನಿಮ್ಮ ಜೊತೆಗೆ ಈಗ ನೋಡ್ರಿ, ಮಾತಾಡಿದ್ರೆ ಈಗ ನಮ್ಮ ಒಬ್ರು ಪೂಜಾರಿ ಸರ್ ಜೊತೆ ಮಾತಾಡಿದೆ, ಅರ್ಧ ಗಂಟೆ ಮಾತಾಡಿದ್ರು. 22 ನಿಮಿಷ ಅವ್ರ ಜೊತೆ ಮಾತಾಡಿದೆ. ನಾನು ಬರೀ 2 ನಿಮಿಷ ಮಾತಾಡ್ಬೇಕಂದವು 22 ನಿಮಿಷ. ಒಬ್ಬೊಬ್ರ ಜೊತೆಗೆ 15 ನಿಮಿಷ, 20 ನಿಮಿಷ, 10 ನಿಮಿಷ, 5 ನಿಮಿಷ ಅಂತೀರಿ ನೀವು, 2 ನಿಮಿಷ ಮಾತಾಡೋ ಅಂತೇಳಿ. ಕೆಲಸ ಬಹಳ ಒತ್ತಡ ಅದ ರೀ ತಮ್ಮ. ಮತ್ತೆ ಇವ್ರ ಬಗ್ಗೆ ಏನ್ ಹೇಳ್ತಾ ಇದ್ರಿ? 419 ಬಗ್ಗೆ, 19 ವಿದ್ಯಾರ್ಥಿಗಳ ಸಾಧನೆ ಬಗ್ಗೆ ಹೇಳ್ಬೇಕಂತೇಳಿ ವಿಚಾರ ಮಾಡೀನ್ರಿ, ಹೇಳ್ತೀನಂತೆ. ಕೆಲವ್ರು ಅಂತಾರ ಅವ್ರ ಬಗ್ಗೆ ಅದಕ್ಕೆ ಹೇಳ್ತೀರಿ ಸರ್, ಪಾಠ ಮಾಡ್ರಿ ಅಂತೇಳಿ ಕೆಲವೊಬ್ರು ಬೈತಿರ್ತಾರೆ. ಅವ್ರ ಬಗ್ಗೆ ಪಾಠ ಮಾಡ್ತೀನಿ. ಬಟ್ ಇಂಥ ಸಾಧನೆ ಮಾಡಿದವ್ರ ಬಗ್ಗೆ ನಮಗೆ ಹೇಳಿದಾಗ ನಿಮಗೊಂದು ಸ್ವಲ್ಪ ಪ್ರೇರಣೆ ಸಿಗ್ತೈತಿ, ನಿಮ್ಮ ಜೀವನಕ್ಕ ಒಂದು ಬೆಲೆ ಬರ್ತೈತಿ, ನಿಮಗೊಂದು ಆತ್ಮವಿಶ್ವಾಸ ಬೀಳ್ತದೆ. ಅವರೆಲ್ಲರೂ ಯಶಸ್ಸು. ನಾವೇನ್ ಮಾಡ್ತೀವಿ, ನೀವು ಏನ್ ಮಾಡ್ಬೇಕು ಗೊತ್ತದ್ರಿ? ನೀವು ಏನ್ ಮಾಡ್ಬೇಕು, ನಮ್ಮ ಹೋರಾಟವನ್ನು ಇತರರ ಯಶಸ್ಸಿಗೆ ಹೋಲಿಸಿಕೊಳ್ಳಬಾರದು. ನಮ್ಮ ಹೋರಾಟವನ್ನು ಇತರರ ಯಶಸ್ಸಿನೊಂದಿಗೆ ಹೋಲಿಸಿಕೊಳ್ಳಬಾರದು. ನಮ್ಮ ಪ್ರಯತ್ನ ನಮ್ಮ ದಾರಿ, ನಮ್ಮ ಪ್ರಯತ್ನ ನಮ್ಮ ಮಾರ್ಗ, ಗುರಿಯ ಕಡೆಗೆ ಇರಬೇಕು.
ನಾವೇನ್ ಮಾಡ್ತೀವಿ, ನಾವು ಇಷ್ಟೆಲ್ಲ ಹೈರಾಣ ಆಗ್ಲಿಗತ್ತೀವಿ, ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದೀವ್ರಿ, ಮತ್ತು ಅವ್ರು ಯಶಸ್ವಿ ಆದರು, ಅವ್ರು ನೋಡ್ರಿ ಅವ್ರು ಭಾರಿ ಆದರು, ನಮ್ದು ಏನಾಗ್ಲಿಲ್ಲ ಅಂತೇಳಿ ನಮ್ಮ ಹೋರಾಟ ಅವ್ರ ಜೊತೆ ಹೋಲಿಕೆ ಮಾಡ್ಕೋತ್ಕೊಳ್ಳೋದಲ್ಲ. ನಮ್ಮ ಪ್ರಯತ್ನ, ನಮ್ಮ ದಾರಿ ಗುರಿ ಕಡೆಗೆ ಇರಬೇಕು. ಆಗ್ಲಿ, ಈ ಬಾರಿ ಇಲ್ಲ ನೆಕ್ಸ್ಟ್ ಬಾರಿ ಆಗ್ತದ, ನಾವು ಪಾಸಿಟಿವ್ ವಿಚಾರ ಇಟ್ಕೊಂಡು ನಾವು ಮುಂದೆ ಹೋಗ್ಬೇಕು, ಕೆಲಸ ಆಗ್ತದೆ. ಇನ್ನ ಇವ್ರ ಹೆಸರು ಇವ್ರ ಹೆಸರು ಮಾರುತಿ ಪೂಜಾರಿ, ಮಾರುತಿ ಪೂಜಾರ ಸರ್. ಮಾರುತಿ ದಿವಸ ನಾನು ಇಲ್ಲಿ ಮಾರುತಿಗೂ ನಮಸ್ಕಾರ ಮಾಡಿ ಬರ್ತೀನಿ. ಹನುಮಂತ ಮಾರುತಿ ಇವರು ಇತಿಹಾಸ ಸಬ್ಜೆಕ್ಟ್ದಲ್ಲಿ ಕೆಸೆಟ್ 2025 ಪಾಸ್ ಆಗಿದ್ದಾರೆ. ಇವರು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ಒಂದು ಸಣ್ಣ ಹಳ್ಳಿ, ಯಾವ್ದು ಹಳ್ಳಿ? ಮರಬಿಹಾಳು ಊರು. ಬಹಳ ಇನ್ನೋಸೆಂಟ್ ಅಂತ ಹೇಳ್ಕ, ಬಹಳ ಮುಗ್ಧ ಜೀವಿ ಇವ್ರು ನಾನು ಇವತ್ತು ಮೆಸೇಜ್ ಮಾಡಿದ್ಮೇಲೆ ಯಾಕಪ್ಪ ಸಿಟ್ಟಿಗೆ ಬಂದಾರಂತ ಇವ್ರ ಜೊತೆ ಮಾತಾಡಿದೆ. ಅವ್ರಂದ್ರು, ಸರ್ ನಾನು ಕೆಸೆಟ್ ಪಾಸ್ ಆಗಿನಿ ಸರ್ ಅಂದ್ರು. ಯಪ್ಪ, ಹೌದ್ರಿ ಸರ್, ಕಂಗ್ರಾಚುಲೇಷನ್. ಏನ್ ಸರ್ ಪಾಸ್ ಆಗಿನಿ ಹೇಳೋ ಸಲುವಾಗಿ 2 ತಿಂಗಳು ನಿಮ್ಗ 2 ತಿಂಗಳ ತನಕ ವೇಟ್ ಮಾಡಿ ನಿಮ್ಗೆ ಹೇಳ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು ನಾನು ಪಾಸ್ ಆಗಿನಿ ಅಂತ ಹೇಳಿ. ನಾನು ಮೆಸೇಜ್ ಕಳಿಸಿ ನಾನು ಪಾಸ್ ಆಗಿನಿ ಅಂತೇಳಿ, ನಾನು ಪಾಸ್ ಆಗಿದ್ದು ಕಳಿಸಿದ್ರು ನೀವು ನನಗೆ ರಿಪ್ಲೈ ಮಾಡಿಲ್ಲ. ನಾನು ಪಾಸ್ ಆಗಿ ಮೆಸೇಜ್ ಕಳಿಸಿದ್ರು ನೀವು ನನಗೆ ಅಭಿನಂದನೆ ಹೇಳಿಲ್ಲ. ನಾನು ಪಾಸ್ ಆಗಿ ಕಳಿಸಿದ್ರು ನೀವು ನನಗೆ ಪ್ರೋತ್ಸಾಹದ ನುಡಿ ಹೇಳಿಲ್ಲ. ಯಾಕೆ ಸರ್, ನಾವೇನ್ ತಪ್ಪು ಮಾಡಿವಿ? ಕೆಲವೊಬ್ರು ಹುಡುಗರದು ನೀವು ಸ್ಟೇಟಸ್ ಹಾಕೊಂತ ಇದ್ರಿ, ನಮ್ಮ ಬಗ್ಗೆ ಏನೂ ಹೇಳೇ ಇಲ್ಲ. ನಮ್ಮ ಬಗ್ಗೆ ನೀವು ಒಂದು ಸ್ಟೇಟಸ್ ಹಾಕ್ಬೇಕಾಗಿತ್ತು. ನನ್ನ ಗೆಳೆಯನಿಗೆ ಹೇಳಿದೆ, ದಾನಯ್ಯ ಸರ್ ನನ್ನ ಬಹಳ ಆತ್ಮೀಯರದಾರ, ಅವ್ರ ಬುಕ್ ನೀನು ತಗೊಂತೇಳಿ ನಾನು ಒಬ್ಬ ಸ್ಟೂಡೆಂಟ್ಗೆ ರೆಕಮೆಂಡ್ ಮಾಡಿದ್ದೆ. ಅವನು ನಿಮ್ ಬುಕ್ ಅನ್ನು ತಗೊಂಡು ಪಾಸ್ ಆಗಿದ್ದಾನೆ, ಅವನು ಸ್ಟೇಟಸ್ ನೀವು ಹಾಕಿರಿ ಸರ್, ನನ್ನ ಸ್ಟೇಟಸ್ ಹಾಕ್ಬೇಕಲ್ಲ ಸರ್ ಅಂದ್ರು. ಇಲ್ಲ ಸರ್, ಕೆಲಸದ ಒತ್ತಡದೊಳಗೆ ಆಗಿಲ್ಲ ಅಂತೇಳಿ ಮಾರುತಿ ಸರ್ ಅಂತೇಳಿ. ಅವ್ರೊಂದು, ಇಲ್ಲ ಸರ್ ನಿಮ್ ಜೊತೆ ಮಾತಾಡ್ಬೇಕಂತ ತಿಳ್ಕೊಂಡು ಹೇಳಿದ್ದೆ. ಅವ್ರ ಇತಿಹಾಸದ ಮಾಹಿತಿ ಹೇಳ್ಕೊಂತ ವಿಜಯನಗರ ಸಾಮ್ರಾಜ್ಯದ ಕತೆ ಹೇಳಿದ್ರು. ಏನು ವಿಷಯದೊಳಗೆ ಇನ್ವಾಲ್ವ್ ಆಗ್ಬೇಕಂತ ಹೇಳಿದ್ರು. ಇನ್ವಾಲ್ವ್ ಆಗಿದಾಗನೇ ರಿಸಲ್ಟ್ ಬರೋದು. ಸರ್ ದಾನಯ್ಯ ಸರ್, ನೀವು ಬರ್ದಿದ್ದು ಬುಕ್ ನಮ್ಗೆ ಭಾಳ ಹೆಲ್ಪ್ ಆಯ್ತು. ನೀವು ಕೊಟ್ಟಿದ್ದು ಜೆರಾಕ್ಸ್, ಇತಿಹಾಸದ ಜೆರಾಕ್ಸ್ ತುಂಬಾ ಹೆಲ್ಪ್ ಆಗಿದೆ ಸರ್. ಪೇಪರ್ 1 ಬುಕ್ ಅಂತೂ ಔಟ್ ಸ್ಟ್ಯಾಂಡಿಂಗ್ ಇದೆ ಸರ್. ಆದ್ರೆ ಅವ್ರು ಎಲ್ಲಕ್ಕಿಂತ ದೊಡ್ಡ ಮಾತು ಏನ್ ಹೇಳಿದ್ರು, ದಾನಯ್ಯ ಸರ್ ನಿಮ್ಗೆ ನಾವು ದುಡ್ಡು ಕೊಡ್ತೀವಿ, ನೀವು ನಮ್ಮ ಬುಕ್ ಕೊಡ್ತೀರಿ, ಇದು ಯಾರನ್ನೂ ಮಾಡ್ಬೋದು ಸರ್. ಫೋನ್ ಮಾಡಿದ ತಕ್ಷಣ ನಾವು ದುಡ್ಡು ಹಾಕ್ತೀವಿ, ನೀವು ಬುಕ್ ಕಳಿಸ್ತೀರಿ, ಇದು ಸಾಮಾನ್ಯ, ಇದು ಎಲ್ಲರೂ ಮಾಡುವ ಕೆಲಸ. ಬಟ್ ಬುಕ್ ಕೊಟ್ಟು ಕಳಿಸಿದ ನಂತರ ನೀವು ನಮ್ಗೆ ಏನು ವಿಡಿಯೋ ಮಾಡಿ ಕೊಡ್ತೀರಿ ನೋಡ್ರಿ, ಅದಕ್ಕೆ ಬೆಲೆ ಕಟ್ಟಲಾಗೋದು ಸರ್. ಅದಕ್ಕೆ ನಾವು ನಿಮ್ಗೆ ಚಿರಋಣಿದ್ದೀವಿ ಸರ್. ನಿನ್ನೆ ಒಂದು ಡಿಗ್ರಿ ಕಾಲೇಜ್ ಒಳಗೆ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಗೆಸ್ಟ್ ಅಂತೇಳಿ ನಾನು ಕರೆದಿದ್ರು ಸರ್. ಅಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್. ಮೊದಲನೇ ಕ್ಲಾಸ್ನೇ ದಾನಯ್ಯ ಸರ್ ಬಗ್ಗೆ, ನಿಮ್ ಬಗ್ಗೆ ಹೇಳಿನಿ ಅಂತೇಳಿ ನನಗೆ ಇಷ್ಟೊತ್ತನ ಮಾತಾಡಿದ್ರು. ಆಡಿಯೋ ರೆಕಾರ್ಡಿಂಗ್ ಐತಿ, ಅವ್ರ ಪರ್ಮಿಷನ್ ಇತ್ತಂದ್ರೆ ಅದನ್ನ ನಾನು ನಿಮಗೆ ಬಿಡ್ತೀನಿ ರೀ. ವಿಡಿಯೋ ನೀವು ಕೇಳ್ರಿ, ನಿರಾಶೆ ಹೊಂದಿದಾಗ ಇಂಥ ಆಡಿಯೋಗಳನ್ನ ಕೇಳ್ರಿ ಅಥವಾ ವಿಡಿಯೋ ನೋಡ್ರಿ. ಬರೇ ಬುಕ್ ಕೊಡೋದು ಇಷ್ಟೇ ಅಲ್ಲ, ನೀವು ಎಕ್ಸ್ಪ್ಲೈನ್ ಮಾಡಿ ಹೇಳುವಂತ ಮಾತು, ಪ್ರೇರಣೆ ಮಾತುಗಳು ನಮ್ಗೆ ಬಹಳ ಇಷ್ಟ ಆಗಿದೆ ಸರ್. ನಾವು ವಿಜಯನಗರ ಜಿಲ್ಲೆಯವರು ಸರ್. ನಾವು ತಾಳಿಕೋಟೆ ಯುದ್ಧ ನಡೆದಿತ್ತು. ಆ ಯುದ್ಧದೊಳಗ ವಿಜಯನಗರ ಹಾಳಾಯ್ತು ಸರ್, ಸೋತು. ಅದು ಮಂಗಳವಾರ ನಡೆದಿದ್ದು ಯುದ್ಧ. ಎಷ್ಟು ಡಿಟೇಲ್ ಆಗಿ ಹೇಳಿದ್ರು. ಮಾರುತಿ ಸರ್ ಗ್ರೇಟ್ ಸರ್ ಅಂತೆ ನಾನು. ಅದಕ್ಕೆ ಮಾರುತಿ ಸರ್ ಇವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಈಗ ಅವರೊಂದು ವಿಡಿಯೋ ಮಾಡಿ ಕಳಿಸ್ತಂತ ಹೇಳ್ಯಾರ ನನಗೆ, ದಾನಯ್ಯ ಸರ್ ನಿಮ್ ಬಗ್ಗೆ ಒಂದು ವಿಡಿಯೋ ಮಾಡಿ ಕೊಡ್ತೀನಿ, ಅದು ಅಪ್ಲೋಡ್ ಮಾಡ್ರಿ. ನಾನಂದೆ ಅವ್ರ ಮಾತು ಕೇಳಿ ನಿಮ್ಗ ಇಷ್ಟೆಲ್ಲ ವಿಡಿಯೋ ನೋಡ್ತಾ ಇದ್ರೊಳಗೆ ಒಬ್ರು ನೀವು ಬಹಳ ವಿಶ್ವಾಸದಿಂದ ನೋಡಿದ್ರು ಸಾಕು, ನಿಮ್ಮ ಜೀವನ ಉದ್ಧಾರ, ನಿಮ್ಮ ಜೀವನಕ್ಕೆ ಒಂದು ಬೆಲೆ ಬರ್ತೈತಿ. ಅದ್ರ ಜೊತೆಗೆ ರೇಣುಕಾ ತಂಗಿ, ಅವಳು ಫೋನ್ ಮಾಡಿ ಇವತ್ತು ಒಂದು 7-8 ಬಾರಿ ಫೋನ್ ಮಾಡ್ಯಾರ. ಅವ್ರು ಪುಣೆದವರು, ಮಹಾರಾಷ್ಟ್ರದ ಪುಣೆ. ಯಾಕಮ್ಮ ಮತ್ತಾರು ಫೋನ್ ಮಾಡಿದ್ರಪ್ಪ, ಸಾಕಾಗಿದೆ ನನಗೆ. ಮಾತಂದ್ರೆ ಆಗಿ ಬರಂಗಿಲ್ಲ ಫೋನ್ ಮಾತಾಡಿದಾಗ. ಅವ್ರದ್ರಿ ಸರ್, ನಿಮ್ ಮೆಸೇಜ್ ಮೇಲೆ ಮೆಸೇಜ್ 7 ಕಾಲ್ ಮಾಡಿ, ಆಮೇಲೆ ಸರ್ ನಾನು ಅವ್ರಿಗೆ ಈಗ ಫೋನ್ ಮಾಡಿದೆ, ಯಾಕಮ್ಮ ಭಾಳ ಫೋನ್ ಮಾಡಿರ್ಲಿ ಏನು ಅಂತೇಳಿ. ಮರಾಠಿದೊಳಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸರ್ ನಾವು ಕರ್ನಾಟಕದವ್ರು, ಮತ್ತು ನಾನು ಅಂದ್ರೆ ನಿಮ್ಮ ಹೆಸರು ನಾನು ಪುಣೆ ಅಂತೇಳಿ ಸೇವ್ ಮಾಡ್ಕೊಂಡಿನಲ್ಲಮ್ಮ. ಸರ್ ನಾವು ಪುಣೆದೊಳಗೆ ಇರ್ತೀವಿ, ಮಹಾರಾಷ್ಟ್ರ, ಬಟ್ ನಮ್ಮೂರು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಚಡಚಣದವ್ರು ಇದ್ದೀವಿ ಸರ್. ಈಗ ಚಡಚಣ ಕೂಡ ತಾಲೂಕಾಗಿದೆ, ಚಡಚಣ ಸರ್. ನಾವು ಭೀಮಾ ತೀರದವ್ರು ಸರ್ ನಾವು. ಯಪ್ಪ ಯಾಕ ತಂಗಿ ಅಂದ್ವಿ. ಸರ್ 2 ವರ್ಷ ಹಿಂದೆ ನೀವು ನನಗೆ ಬುಕ್ ಕೊಟ್ಟಿದ್ರಿ, ಜೆರಾಕ್ಸ್ ನೋಟ್ಸ್ ಕೊಟ್ಟಿದ್ರಿ, ಅದರದ್ದು ದುಡ್ಡು ನಾನು ಕೊಡ್ತಾ ಅಂತ ಹೇಳಿದ್ದೆ ನಿಮಗೆ. ನೀವು ಕರ್ನಾಟಕದವ್ರು ಇದ್ದೀರಿ, ಪುಣೆದೊಳಗೆ ಇರ್ತೀರಿ ಅಂದ ತಕ್ಷಣ ನೀವು ಆಗ್ಲಿ ಅಂತೇಳಿ ಹಂಗೆ ಕಳಿಸ್ಕೊಟ್ರಿ ನೋಟ್ಸ್ 2 ವರ್ಷದ ಹಿಂದೆ.
ಆದ್ರೆ 2 ವರ್ಷದ ನಿಮ್ಮ ನೋಟ್ಸ್ ತಗೊಂಡು ಸ್ವಲ್ಪ ಓದ್ದೆ ನಾನು. ಆಮೇಲೆ ವೈಯಕ್ತಿಕ ಪ್ರಾಬ್ಲಮ್ ಆಯಿತು. ಆಮೇಲೆ ಪ್ರೆಗ್ನೆಂಟು, ಆಮೇಲೆ ಮೊದಲನೇ ಮಗು, 2ನೇ ಮಗು, ಹಿಂಗಾಗಿ 2 ಮಕ್ಕಳ ತಾಯಿ ಇದ್ದೀನಿ ಸರ್. ಈಗ ಓದ್ಬೇಕಂತ ಮತ್ತೆ ನಿಮ್ಮ ಬುಕ್ಕ ತೆಗ್ದೀನಿ ಸರ್. ಆಮೇಲೆ ನೆನಪಾಯ್ತು ಈ ಬುಕ್ಕದ ನಾನು ದುಡ್ಡೇ ಕೊಟ್ಟಿಲ್ಲ, ಅದಕ್ಕೆ ನಿಮ್ಗೆ ದುಡ್ಡು ಕೊಡ್ಬೇಕಂತ ತಿಳ್ಕೊಂಡು ಫೋನ್ ಮಾಡೀನಿ ಸರ್. ನೀವು ಒಂದು ಮೆಸೇಜ್ ನೀವು ಫೋನ್ಪೇ ನಂಬರ್ ಕೊಡಿ ಅಂತೇಳಿ ಆ ತಂಗಿಗೆ ಇಲ್ಲಿಂದನೇ ನಾನು ದೀರ್ಘದಂಡ ನಮಸ್ಕಾರಗಳು. ಇಷ್ಟೊಂದು ಪ್ರಾಮಾಣಿಕತೆ ಈಗಲೂ ಅದರಿ, ಈಗಲೂ ಪ್ರಾಮಾಣಿಕತೆ ಇದೆ ಅಂತ ತಿಳ್ಕೊಂಡು ನಾವು ಬದುಕಿದ್ದೀವಿ, ನೀವು ಬದುಕಿದ್ದೀರಿ. ನೀವು ಅನ್ಬೋದು ಇದೇನು ಭಾಳ ವಿಶೇಷ ದೊಡ್ಡ ಕಥೆ ಅಲ್ರಿ ಇದು. ಸಣ್ಣ ಸಣ್ಣ ಕಥೆ ಒಳಗನೆ ನಾವು ಒಳ್ಳೆಯದನ್ನ ಹುಡುಕ್ಬೇಕು. ಅದಕ್ಕೆ ರೇಣುಕಾ ತಾಯಿ 2 ವರ್ಷದ ನಂತರ ಬುಕ್ಕದು ಬೆಲೆ ಈಗ ಅಮೌಂಟ್ ಕೊಡುತ್ತಾರ ಅಂತ ಹೇಳಿದ್ರೆ, ಸರ್ ಈಗ ನೀವು ಅನ್ಬೋದು ಸರ್ ಈಗನೂ ಕೊಡ್ರಿ ನಮ್ಮ ಪುಕ್ಕಟ ಶಾಂತಂ ಪಾಪಂ ಭಾಳ ಹೈರಾಣದಾಗಿದ್ದೀವಪ್ಪ. ಈಗೆಲ್ಲ ನಿಮ್ದೇನು ಚಲೋ ಆಗ್ಲಾಗತ್ತದ್ರಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ನೀವು ಕೂಡಿ ಬೆಳೆಯೋಣ. ಬುಕ್ ತಗೊಂಡು ಚೆನ್ನಾಗಿ ಓದ್ರಿ, ರಿಸಲ್ಟ್ ಮಾಡಿಕೊಡ್ರಿ. ನಮ್ಮ ಮಾರುತಿ ಸರ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು. ರೇಣುಕಾ ತಂಗಿ ಇನ್ನು ಈಗ ಬರೆಯೋರದಾರ. ಅವರು 2 ಬಾರಿ ಸೆಟ್ನು ಬರೀಲಿಲ್ಲ, ಮಹಾರಾಷ್ಟ್ರ ಸೆಟ್ನ ಎಕ್ಸಾಮ್ ಬರೀಲಿಲ್ಲ. ಅವರು ಈ ಬಾರಿ ಬರೆಯೋರದಾರ. ಅದು ಜೂನ್ ಒಳಗಿರುವಂತ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್, ಅಕ್ಟೋಬರ್ 11ಕ್ಕಿರುವ ಕೆಸೆಟ್ ಎಕ್ಸಾಮ್. ಸೊ ರೇಣುಕಾ ತಂಗಿಗೆ ತುಂಬು ಹೃದಯದ ಶುಭಾಶಯಗಳು. ಬರುವ ಎಕ್ಸಾಮ್ ಬೆಸ್ಟ್ ಆಫ್ ಲಕ್ ಫಾರ್ ಕಮಿಂಗ್ ಎಕ್ಸಾಮ್. ಓಕೆ. ಇನ್ನು ನಮ್ಮ ಮಾರುತಿ ಸರ್ ಅವರಿಗೆ ಹರ್ಟಿ ಕಾಂಗ್ರ್ಯಾಚುಲೇಷನ್. ಸೊ ನಿಮಗೂ ಕೂಡ ಈ 419 ಜನ ನೀವೇನಿದ್ದೀರಿ ನೋಡ್ರಿ, ಪ್ಲೀಸ್ 19 ನನ್ನ ಫೇವ್ರೇಟ್ ನಂಬರ್. ಸಾಕು ಇಲ್ಲಿಗೆ 419 ಏನಿದ್ರಲ್ಲ 19 ನನ್ನ ಫೇವ್ರೇಟ್ ನಂಬರ್. ಹೀಗಾಗಿ ಈ 419 ಜನರಿಗೆ, ವಿದ್ಯಾರ್ಥಿ, ಇವರೆಲ್ಲ ದೇವತಾ ಮನುಷ್ಯರು, ಇವರಿಗೆಲ್ಲರಿಗೆ ಇಲ್ಲಿಂದನೇ ತುಂಬು ಹೃದಯದ ಅಭಿನಂದನೆಗಳು. ಟೈಮ್ ಸಿಕ್ಕಕ್ರೆ ಅವ್ರ ಬಗ್ಗೆ ಬೋರ್ಡ್ ಮೇಲೆ 10 ವಿದ್ಯಾರ್ಥಿ ಹೆಸರು ಬರೆದು ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ರೀ ನಾನು. ಓಕೆ. ಸೊ ಪ್ಲೀಸ್ ಫೋನ್ ರಿಸೀವ್ ಮಾಡಿಲ್ಲ ಅಂತೇಳಿ ದಯವಿಟ್ಟು ನನ್ನ ಮೇಲೆ ಸಿಟ್ಟಿಗೆ ಬರಬಾರ್ದು. ಓಕೆ. ಈಗ ಯಾರು ನಮ್ಮ ಮಾರುತಿ ಪೂಜಾರ್ ಸರ್ ಅವ್ರದ್ದು ಫೋಟೋ ಯಾಕೆ ಸ್ವಿಚ್ ಆಫ್ ಆಯ್ತು, ಮೊಬೈಲ್ ಸ್ವಿಚ್ ಆಫ್ ಆಯ್ತು. ಅವ್ರ ವಿಡಿಯೋನ ಮಾಡಿ ಕಳಿಸ್ತಾರೆ, ಅವ್ರ ಬಗ್ಗೆ ಕೇಳ್ರಿ ನೀವು. ಓಕೆ. ಥ್ಯಾಂಕ್ ಯು. ನಮಸ್ಕಾರ.